ನಮಸ್ಕಾರ. ನಾನು ಪರಶುಮೂರ್ತಿ ಅಂತ. ಹಸಿದವರಿಗೆ ಗೊತ್ತು ಅನ್ನದ ಬೆಲೆ. ಅನ್ನ ಅಮೃತವಿದ್ದಂತೆ ಅದನ್ನು ವ್ಯರ್ಥ ಮಾಡಬೇಡಿ. ಅನ್ನವನ್ನು ತಿನ್ನುವ ಹಕ್ಕಿದೆ ವಿನಃ ಯಾರಿಗೂ ಕೂಡ ಬಿಸಾಡುವಂತಹ ಹಕ್ಕು ಇಲ್ಲ. ಈ ಅನ್ನದ ಹಿಂದೆ ರೈತನ ಬಹಳಷ್ಟು ಶ್ರಮ ಇರ್ತದೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಆಹಾರ ಧಾನ್ಯಗಳನ್ನು ಬೆಳಿಬೇಕಾದ್ರೆ ರೈತನ ಬೆವರಿನ ಶ್ರಮ ತುಂಬ ಇರ್ತದೆ. ಏಕೆಂತಂದರೆ 3-4 ತಿಂಗಳುಗಳ ಕಾಲ ಶ್ರಮಪಟ್ಟು ಆ ಬೆಳೆಯನ್ನು ಬೆಳೆದಿರ್ತಾನೆ. ಅಂದರೆ ಒಂದು ಜಮೀನನ್ನು ಅವನು ಹದಗೊಳಿಸಿ ಬಿತ್ತನೆ ಬೀಜವನ್ನು ಮಾಡಿ ಅನಂತರ ಅದಕ್ಕೆ ನೀರನ್ನು ಹಾಯಿಸಿ ಗೊಬ್ಬರವನ್ನು ಹಾಕಿ ಔಷಧಿಯನ್ನು ಸಿಂಪಡಣೆಯನ್ನು ಮಾಡಿ ಕಾಡು ಪ್ರಾಣಿಗಳಿಂದ ಸಂರಕ್ಷಣೆಯನ್ನು ಮಾಡಿ ತನ್ನ ಶ್ರಮವನ್ನು ವಹಿಸಿ ಆ ಒಂದು ಆಹಾರ ಧಾನ್ಯಗಳನ್ನು ಬೆಳೆದಿರ್ತಾನೆ. ಆದ್ದರಿಂದ ಆಹಾರ ಪದಾರ್ಥಗಳನ್ನು ವ್ಯರ್ಥ ಮಾಡಕೋಬೇಡಿ. ಸಿದ್ಧಗಂಗಾ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ, ಹಸಿದವನಿಗೆ ಅನ್ನ ನೀಡುವುದೇ ಮಾನವ ಧರ್ಮ. ಒಬ್ಬ ವ್ಯಕ್ತಿಯ ಹಸಿವನ್ನು ಅನ್ನದ ಮೂಲಕ ನೀಗಿಸಬಹುದು, ಆದರೆ ಅವನ ಚಿನ್ನವನ್ನು ಕೊಟ್ಟು ಅವನ ಹಸಿವನ್ನು ನೀಗಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಮ್ಮ ಅನ್ನವನ್ನು ವ್ಯರ್ಥ ಮಾಡಕೋಬೇಡಿ. ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಮದುವೆ ಸಮಾರಂಭಗಳಲ್ಲಿ ಆಗಿರ್ಬೋದು ಅಥವಾ ಗೃಹ ಪ್ರವೇಶಗಳಲ್ಲಾಗಿರ್ಬೋದು, ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೇವೆ. ಆ ಒಂದು ಕಾರ್ಯಕ್ರಮಗಳನ್ನು ಅವರು ಮಾಡಬೇಕಾದ್ರೆ ತುಂಬ ಶ್ರಮವನ್ನು ವಹಿಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಚ್ಚುಕಟ್ಟಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಆದರೆ ಕೆಲವೊಂದಷ್ಟು ಜನ ಸ್ವಪ್ರತಿಷ್ಠೆಗಾಗೋ ಅಥವಾ ಅಹಂಕಾರದಿಂದನೋ ಒಂದು ಅರ್ಧ ಊಟವನ್ನು ಮಾಡಿ ಅರ್ಧವನ್ನು ಬಿಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಇರ್ತಾಗ್ತದೆ. ಹಸಿವಿನ ಹೊಟ್ಟೆಯನ್ನು ಈ ಆಹಾರ ಪದಾರ್ಥ ಸೇರಬೇಕೇ ವಿನಃ ಇದು ಕಸದ ರಾಶಿಯನ್ನು ಸೇರಬಾರದು. ಹಾಗೆ ಇಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಇಡೀ ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ. ಅಂದರೆ ತುಂಬ ಜನ ಹಸಿವಿನಿಂದ ಒಂದು ಹಪಾಪಿಸ್ತಾ ಇದ್ದಾರೆ ಆಹಾರಕ್ಕಾಗಿ. ಇಂಥದನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ಬೇಕಾದಷ್ಟು ಆಹಾರವನ್ನು ಬಡಿಸ್ಕೊಂಡು ನಾವು ಸಂತೃಪ್ತವಾದಂತಹ ಒಂದು ಊಟವನ್ನು ಮಾಡಬೇಕು. ಊಟವನ್ನು ಮಾಡಿದರೆ ಹೇಗಿರಬೇಕು ಅಂತಂದರೆ, ಆ ಎಲೆಯಲ್ಲಿ ಆಗಿರ್ಬೋದು, ತಟ್ಟೆಯಲ್ಲಿ ಆಗಿರ್ಬೋದು, ಒಂದು ಹಗುಳು ಕೂಡ ಇರಬಾರ್ದು. ಅಂತಹ ಊಟವನ್ನು ನಾವು ಮಾಡಬೇಕೇ ವಿನಃ ಹಸಿವಿನ ಹೊಟ್ಟೆಯನ್ನು ಸೇರಬೇಕೇ ವಿನಃ ಕಸದ ರಾಶಿಯನ್ನು ದಯವಿಟ್ಟು ಈ ಆಹಾರ ಸೇರಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತಾ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ.